ನೋಡ್ಕೊಳ್ಳಿ ಕ್ವಶನು. ರೆಡ್ಯೂಸ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು -1 3 -2 4 ಟು ದ ಡಯಾಗ್ನಲ್ ಫಾರ್ಮ್ ಆ್ಯಂಡ್ ಹೆನ್ಸ್ ಫೈಂಡ್ ಎ ಪವರ್ 4 ಅಂತ ಕೇಳಿದ್ರೆ ಹೆಂಗೆ ಮಾಡೋದು ನೋಡಿ. ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ of A is determinant of A minus lambda E is equal to 0 ಅಂತ ಬರ್ಕೋಬೇಕು. ಈಗ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಎ ಅಂದರೆ ಎ ಅಂದರೆ ಇದು ಮ್ಯಾಟ್ರಿಕ್ಸು, ಇದನ್ನ ಡಯಾಗ್ನಲ್ ಎಲಿಮೆಂಟ್ ಅಂತೀವಿ. ಈ ಡಯಾಗ್ನಲ್ ಎಲಿಮೆಂಟನ್ನ ಮೈನಸ್ ಲ್ಯಾಂಬ್ಡಾ ಹಾಕಿ, ಮೈನಸ್ ಲ್ಯಾಂಬ್ಡಾ 3 -2 ಇದಕ್ಕೂ ಮೈನಸ್ ಲ್ಯಾಂಬ್ಡಾ ಹಾಕಿ 4 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಇಲ್ಲೇನು ಬರ್ಕೊಳ್ಳಿ, ಪ್ಲಸ್ ಬರ್ಕೊಳ್ಳಿ, ಇಲ್ಲಿ ಮೈನಸ್ ಬರ್ಕೊಳ್ಳಿ, ಪ್ಲಸ್ ಫಸ್ಟ್ ಇದನ್ನ ಬರ್ಕೊಳ್ಳಿ -1 ಮೈನಸ್ ಲ್ಯಾಂಬ್ಡಾ, ಆಮೇಲೆ ಇದನ್ನ ಬರ್ಕೊಳ್ಳಿ 4 ಮೈನಸ್ ಲ್ಯಾಂಬ್ಡಾ, 3 ಬರ್ಕೊಳ್ಳಿ, ಆಮೇಲೆ -2 ಬರ್ಕೊಳ್ಳಿ ಈಸ್ ಈಕ್ವಲ್ ಟು 0. ಈಗ ಪ್ಲಸ್ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 4 4 minus into minus plus 1 into lambda lambda minus into plus minus lambda into 4 4 lambda minus into minus plus lambda into lambda lambda square minus into plus minus minus into minus plus 3 2s are 6 is equal to 0. ಈಗ minus 4 plus lambda minus 4 lambda plus lambda square plus 6 is equal to 0. ಈಗೇನು ಮಾಡಬೇಕು, ಫಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಬರ್ಕೊಳ್ಳಿ ನೋಡಿ, +1 -4 is -3 ಲ್ಯಾಂಬ್ಡಾ ನೋಡಿ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 1 -4 is -3, ನೆಕ್ಸ್ಟ್ -4 + 6 ಅಂದರೆ +2. ನೀವು ಈಗ ಏನು ಮಾಡಬೇಕಂದ್ರೆ, ನೀವು ಇದು ರಫ್ ವರ್ಕ್ ಇಟ್ಕೊತೀನಿ. ಇಲ್ಲಿ ನೋಡಿ, ಫಸ್ಟು ಮೋಡ್ ಹೊಡೀರಿ, ಮೋಡ್ ಈಕ್ವೇಷನ್ಗೆ ಹೋಗಿ 5, ಅಲ್ಲಿ ಇದು ರಫ್ ವರ್ಕ್, ಇದು ax² ಇದೆಯಲ್ಲ, ax² + bx + c 3 ಹೊಡೀರಿ. 3 ಹೊಡೆದ್ಮೇಲೆ ಇಲ್ಲಿ ಕೋಫಿಷಿಯಂಟ್ನ ಹೊಡೀರಿ. ಲ್ಯಾಂಬ್ಡಾ ಸ್ಕ್ವೇರ್ದು ಕೋಫಿಷಿಯಂಟ್ 1, ಲ್ಯಾಂಬ್ಡಾದು -3 ಮತ್ತು 2, 1 -3 ಮತ್ತು 2, 1, -3, 2 ಇದನ್ನ ಟೈಪ್ ಮಾಡ್ಕೊಳ್ಳಿ. 1 ಆಮೇಲೆ -3 ಆಮೇಲೆ 2 ನೋಡಿ. ಇದಾದಮೇಲೆ ಈಕ್ವಲ್ ಹೊಡೀರಿ. ಆವಾಗ ಇಲ್ಲಿ x1 ಇರುತ್ತೆ, ಇಲ್ಲಿ 2 ತೋರಿಸುತ್ತೆ. x1 = 2 ಮತ್ತು ಈಕ್ವಲ್ ಹೊಡೆದ್ರೆ x2 = 1 ಹೇಳುತ್ತೆ. ನೀವೇನು ಮಾಡಬೇಕು, ಈಗ ಲ್ಯಾಂಬ್ಡಾ = 1, 2, therefore ಲ್ಯಾಂಬ್ಡಾ = 1, 2 ಆರ್ ದ ಐಗನ್ ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಾ? ಈಗ ಆದರೆ ಅದನ್ನ ಡೈರೆಕ್ಟಾಗಿ ಬರೀಬೇಡಿ, 1, 2. ಇಲ್ಲಿ 1 ಇದ್ದರೆ ಏನು ಬರೀರಿ, ಲ್ಯಾಂಬ್ಡಾ -1, ಇಲ್ಲಿ 2 ಇದ್ದರೆ ಲ್ಯಾಂಬ್ಡಾ -2 ಅಂದರೆ ಇದ್ರ ಸೈನ್ ಚೇಂಜ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಆಮೇಲೆ therefore ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ ಬರೆದು therefore ಲ್ಯಾಂಬ್ಡಾ = 1, 2 ಆರ್ ದ, ಇದು ಫ್ಯಾಕ್ಟ್ರೈಸೇಷನ್ನಲ್ಲೂ ಮಾಡ್ಬೋದು ಅಥವಾ ಈ ಥರ ಬೇಕಾದರೂ ಮಾಡಿ. ಆರ್ ದ, ಸ್ವಲ್ಪ ಜನಕ್ಕೆ ಫ್ಯಾಕ್ಟ್ರೈಸೇಷನ್ ಸ್ವಲ್ಪ ಕಷ್ಟ ಅಲ್ಲ, ಅದಕ್ಕೆ ಆ ಥರ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ಬರೀಬೇಕು ಒಟ್ಟಿನಲ್ಲಿ ನೀವು ಎಕ್ಸಾಮಲ್ಲಿ. ಆರ್ ದ ಐಗನ್ ವ್ಯಾಲ್ಯೂಸ್. ಈಗ ಐಗನ್ ವ್ಯಾಲ್ಯೂಸ್ ಆದಮೇಲೆ ಏನು ಮಾಡಬೇಕು, ನೀವು ಐಗನ್ ವೆಕ್ಟರ್ಸ್ನ ಫೈಂಡ್ ಮಾಡಬೇಕು. ಐಗನ್ ವೆಕ್ಟರ್ಸ್ನ ಫೈಂಡ್ ಮಾಡೋದು ಯಾವ ಥರ ನೋಡಿ. ಕನ್ಸಿಡರ್ ಅಂತ ಬರ್ಕೊಳ್ಳಿ. ನಾವು ಕನ್ಸಿಡರ್ A minus lambda I, A matrix ಬಂದು A minus lambda I into X is equal to 0. ಇಲ್ಲಿ A minus lambda I ಮ್ಯಾಟ್ರಿಕ್ಸು, ಇದು X ಮ್ಯಾಟ್ರಿಕ್ಸು, ಇದು ನನ್ನ ಮ್ಯಾಟ್ರಿಕ್ಸು. ಈಗ A minus lambda I ಮ್ಯಾಟ್ರಿಕ್ಸ್ ಬಂತು -1 minus lambda
3 minus 2 4 minus lambda. ಇದು ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ. ಎಕ್ಸ್ ಮ್ಯಾಟ್ರಿಕ್ಸ್ ಬಂದು ಎಕ್ಸು ವೈ, ನಲ್ ಮ್ಯಾಟ್ರಿಕ್ಸ್ ಬಂದು 0 0. ಈಗೇನು ಮಾಡಬೇಕು, ರೋ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಇದು ರೋ, ಇದು ಕಾಲಮ್, ಸ್ಟಾರ್ಟಿಂಗ್ ಎಂಡ್ ಏನಾಗುತ್ತೆ, -1 minus lambda into x plus 3 into y is equal to 0. Next -2 into x plus 4 minus lambda into y is equal to 0 ಅಂತ ಬರ್ಕೋಬೇಕು. ಸ್ಟಾರ್ಟಿಂಗ್ಗೆ ಎಂಡ್ಗೆ ಎಂಡ್, ಸ್ಟಾರ್ಟಿಂಗ್ ಎಂಡ್ಗೆ ಎಂಡ್. ಈಗ ಬರ್ದಾದ್ಮೇಲೆ ಕೇಸ್ 1 ಅಂತ ತಗೊಳ್ಳಿ. ಕೇಸ್ 1ನಲ್ಲಿ ಲೆಟ್ ಲ್ಯಾಂಬ್ಡಾನ 1 ಅಂತ ತಗೋಬೇಕು. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಆಮೇಲೆ ವಿ ಗೆಟ್ ಅಂತ ಬರ್ಕೋಬೇಕು. ವಿ ಗೆಟ್. ಈಗ ಲ್ಯಾಂಬ್ಡಾ 1 ಹಾಕಿದಾಗ ಇಲ್ಲಿ ನೋಡಿ -1 ಬಂದು -2 ಆಗುತ್ತೆ. -2x ಈಸ್ ಈಕ್ವಲ್ ಟು 3y ಈಸ್ ಈಕ್ವಲ್ ಟು 0 ಆರ್ -2x ಈಸ್ ಈಕ್ವಲ್ ಟು +3y ಈ ಕಡೆ ಬಂದರೆ -3y ಆಗುತ್ತೆ. ಮೈನಸ್ ಕ್ಯಾನ್ಸಲ್ಲು. 2ನ ಈ ಕಡೆ ಕಳಿಸ್ಬಿಡಿ, 3ನ ಈ ಕಡೆ ಕಳಿಸ್ಬಿಡಿ. ಆರ್ ಇಲ್ಲಿ ಆರ್ ಅಂತ ಬರ್ಕೋಬೇಕು. x/3 y/2 ಈಸ್ ದ ಐಗನ್ ವೆಕ್ಟರ್ ಅಂತ ಬರ್ಕೋಬೇಕು. therefore x1 is equal to 3, 2 ಟ್ರಾನ್ಸ್ಪೋಸ್ ಈಸ್ ದ, ಇದಕ್ಕೆ ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಕರೆಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಂತ ಬರೀಬೇಕು. ಕರೆಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಈಗ ನೆಕ್ಸ್ಟ್ ಕೇಸ್ 2. ಈಗ ನೋಡಿ ಲ್ಯಾಂಬ್ಡಾ ಏನೀಗ 1 ಆದಮೇಲೆ 2 ತಗೋಬೇಕು. ಈ ಈಕ್ವೇಷನ್ ಹಾಕಬೇಕು. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ನೋಡಿ ಲ್ಯಾಂಬ್ಡಾ 2 ಹಾಕಿದ್ರೆ -1 -2 ಬಂದು -3 ಆಗುತ್ತೆ. -1 -2 ಬಂದು -3 ಆಗುತ್ತೆ. +3y ಈಸ್ ಈಕ್ವಲ್ ಟು 0. ಆರ್ -3x +3y ಈ ಕಡೆ ಬಂದರೆ -3y. ಸಾರಿ, ಈಗ ನೋಡಿ ಆರ್ ಈ 3 ಕ್ಯಾನ್ಸಲ್ ಆಗುತ್ತೆ. 3 ಕ್ಯಾನ್ಸಲ್ ಆಗ್ಬಿಟ್ಟು x ಈಸ್ ಈಕ್ವಲ್ ಟು y ಆಗುತ್ತೆ. ಆರ್ ಈ 1 ಈ ಕಡೆ ತಗೊಳ್ಳಿ, x/1 ಈ 1 ಈ ಕಡೆ, ಇದು 1x ಇದ್ದಂಗೆ, ಇದು 1y. ಈ 1 ಇದು ಮಲ್ಟಿಪ್ಲೈ ಇರೋದು ಇದಕ್ಕೆ ಡಿವೈಡ್ ಮಾಡಿ, x/1 ತಗೊಳ್ಳಿ. ಹೆಂಗೆ ಅಂದರೆ ಇಲ್ಲಿ 2x ಇದ್ದರೆ 2ನ ಈ ಕಡೆ ವೈಗೆ ಡಿವೈಡ್ ಮಾಡಬೇಕು. 3y ಇದ್ದರೆ 3ನ ಎಕ್ಸ್ಗೆ. ಅದೇ ಥರ ಇಲ್ಲಿ ಎಕ್ಸ್ ಇದೆ ಅಂದರೆ ಅರ್ಥ, ಇದು ನೋಡಿ 3 ಕ್ಯಾನ್ಸಲ್ ಆದರೆ ಇಲ್ಲಿ ಎಕ್ಸ್ ಇಲ್ಲಿ ವೈ. ಎಕ್ಸ್ ಇದೆ ಅಂದರೆ 1x ಇದ್ದಂಗೆ, ಇದು 1y ಇದ್ದಂಗೆ. 1ನ ಈ ಕಡೆ ತಗೊಳ್ಳಿ, ಈ 1ನ ಈ ಕಡೆ ತಗೊಳ್ಳಿ. therefore x2 is equal to 1 transpose is the eigenvector corresponding to lambda is equal to 2. ಇದು ಮುಗೀತು. ಈಗ ನೋಡಿ ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಫೈಂಡ್ ಮಾಡಿದ್ಮೇಲೆ ನೀವೇನು ಫೈಂಡ್ ಮಾಡಬೇಕು, ಮಾಡಲ್ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಬೇಕು. ಈಗ ಮಾಡಲ್ ಮ್ಯಾಟ್ರಿಕ್ಸ್ ಅಂದರೆ P x1 x2. ಇಲ್ಲಿ x1 ಅಂದರೆ 3 2, x2 ಅಂದರೆ 1 1. The next we have determinant of P is equal to
ನೋಡಿ ಡಿಟರ್ಮಿನೆಂಟ್ ಫೈಂಡ್ ಮಾಡೋದು ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ 3 1 2 1 ಇದು ರಫ್ ವರ್ಕ್. ಇದು ನೋಡಿ 3 1s are 3 plus into plus 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 into plus plus 3 minus into plus minus plus into plus minus 1 2s are 2 3 minus 2 is 1. ನಾವು ಕಟ್ಕೊಳ್ಳಿ ಡಿಟರ್ಮಿನೆಂಟ್ ಇದನ್ನ ಈ ಕಡೆ ಇದನ್ನ ಈ ಥರ ಮಲ್ಟಿಪ್ಲೈ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಪಿ ಇಸ್ 1. ಆಮೇಲೆ ಅಡ್ಜಾಯಿಂಟ್ ಪಿನ ಮಾಡ್ಕೋಬೇಕು. ಅಡ್ಜಾಯಿಂಟ್ ಪಿ ಹೆಂಗೆ ಅಂದರೆ ನೋಡಿ ಡಯಾಗ್ನಲ್ನ ಇಂಟರ್ಚೇಂಜ್ ಮಾಡಬೇಕು. ಟು ಫೈಂಡ್ adjoint P, first step, interchange the diagonals. Interchange the diagonal element. ಈಗ ನೋಡಿ ಫಸ್ಟ್ ಇಂಟರ್ಚೇಂಜ್ ದ ಡಯಾಗ್ನಲ್ ಎಲಿಮೆಂಟ್ ಅಂದರೆ ಇದು ಡಯಾಗ್ನಲ್ ಎಲಿಮೆಂಟು ಪಿ ಇದು, ಅದನ್ನ ಇಂಟರ್ಚೇಂಜ್ ಮಾಡಬೇಕು. ಡಯಾಗ್ನಲ್ ಎಲಿಮೆಂಟ್ ಆಫ್ ಪಿ ಇಂಟರ್ಚೇಂಜ್ ಅಂದರೆ ಈ 1ನ ಈ ಕಡೆ ಹಾಕ್ಕೊಳ್ಳಿ, ಈ 3ನ ಈ ಕಡೆ ಹಾಕಿ. ಸ್ಟೆಪ್ 2 ಏನಂದರೆ ಚೇಂಜ್ ದ ಸೈನ್ ಆಫ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಥವಾ ರಿಮೈನಿಂಗ್ ಎಲಿಮೆಂಟ್ಸ್ ಏನಾದರೂ ಅನ್ಕೊಳ್ಳಿ. ಈಗ ನೋಡಿ ಸುಮ್ಮನೆ ರಫ್ ವರ್ಕ್ ಇದು, ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ನೋಡಿ ರಿಮೈನಿಂಗ್ ಎಲಿಮೆಂಟ್ ಯಾವುದು 1 ಮತ್ತು 2. ಇದು ಬರೀ 2 × 2ಗೆ ಈ ಪ್ರೊಸೀಜರ್. ಇದು -1 ಇದು -2. ಈಗ ಅಡ್ಜಾಯಿಂಟ್ ಪಿ ಆಯಿತು. ಈಗ ಪಿ ಇನ್ವರ್ಸ್ ಅಂದರೆ ಫಾರ್ಮುಲಾ 1/determinant p into adjoint p. P inverse is equal to 1/determinant p ಅಂದರೆ 1, adjoint p ಅಂದರೆ 1 - 1 -2 3. 1/1 ಅಂದರೆ ಇದು ಕ್ಯಾನ್ಸಲ್ ಆಗಿ 1 ಆಗುತ್ತೆ, ಅದಕ್ಕೆ ಬರೀ 1 - 1 -2 3 ಅಂತ ಬರ್ಬೋದು. ನೆಕ್ಸ್ಟು ಪಿ ಇನ್ವರ್ಸ್ ಎ ಪಿನ ಫೈಂಡ್ ಮಾಡಬೇಕು. ಪಿ ಇನ್ವರ್ಸ್ ಎ ಇಂಟು ಪಿ. ಪಿ ಇನ್ವರ್ಸ್ ಏನು 1 - 1 -2 3. ಎ ಏನು -1 3 -2 4. ಪಿ ಬಂತು 3 1 2 1. ಇನ್ನು ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡಿದ್ಮೇಲೆ ಏನು ಮಾಡಿ, ಕ್ಯಾಲ್ಸಿಲಿ ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 = ಫಸ್ಟು ಮ್ಯಾಟ್ರಿಕ್ಸ್ ಏನೋ ಟೈಪ್ ಮಾಡಬೇಕಂತ, ಅದಕ್ಕೆ ಮೋಡ್ಗೆ ಹೋಗಬೇಕು. 6 ಮ್ಯಾಟ್ರಿಕ್ಸು 1, ಅಲ್ಲಿ 2 × 2ಗೆ ಸೆಲೆಕ್ಟ್ ಮಾಡಿ 5. ಇದು ಹೊಡೀರಿ 1 -1 -2 3. ಎಸ್. ಈಗ ನೋಡಿ ಮ್ಯಾಟ್ ಬಿ ಟೈಪ್ ಮಾಡಬೇಕು, ಮ್ಯಾಟ್ ಸಿ. ನೋಡಿ ಮ್ಯಾಟ್ ಎಗೆ ಸ್ಟಾರ್ಟಿಂಗ್ ಮೋಡಿಂದ ಹೋಗಿ, ಮ್ಯಾಟ್ ಬಿ ಮ್ಯಾಟ್ ಸಿಗೆ ಶಿಫ್ಟಿಂದ ಹೋಗಬೇಕು. ಶಿಫ್ಟು ಈಗ ಮೋಡ್ನ ಯೂಸ್ ಮಾಡಬಾರ್ದು. 4 ಇದರಲ್ಲಿ 1 ಡಿಮ್ಗೆ ಹೋಗ್ಬಿಟ್ಟು 2 ಮ್ಯಾಟ್ ಬಿನ ಸೆಲೆಕ್ಟ್ ಮಾಡಿ, ಅದರಲ್ಲಿ 5ನ ಸೆಲೆಕ್ಟ್ ಮಾಡಿಬಿಟ್ಟು ಮ್ಯಾಟ್ ಬಿನ ಹೊಡೀರಿ. -1 3 -2 4. ಎಸ್. ಶಿಫ್ಟು ಅಗೇನ್ 4 ಡಿಮ್ 1 ಅದರಲ್ಲಿ 3, ಅಲ್ಲಿ 2 × 2 ಅಂದರೆ 5. 3 1 2 1 3 1 2 1. ಈಗ ಎ ಸಿ ಹೊಡೀರಿ. ಇದಾದಮೇಲೆ ಏನು ಮಾಡಿ, ಶಿಫ್ಟು 4 3 ಇಂಟು ಶಿಫ್ಟು 4 4 ಇಂಟು ಶಿಫ್ಟು 4 5. ಮ್ಯಾಟ್ ಎ ಇಂಟು ಮ್ಯಾಟ್ ಬಿ ಇಂಟು ಮ್ಯಾಟ್ ಸಿ ಈಕ್ವಲ್ ಹೊಡೀರಿ. ಹೊಡೆದ್ರೆ 1 0 0 2 1 0 0 2. ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ನೆಕ್ಸ್ಟು ನೀವು ದಸ್ ಎಂಡು ದಸ್ P inverse AP is equal to D is equal to 1 0 0 2 is the diagonal matrix ಅಂತ ಬರ್ಕೊಳ್ಳಿ.
is the diagonal matrix. ನೋಡಿ ಈಗ ಬರೆದ್ಮೇಲೆ ಏನು ಮಾಡಿ, ಈಗ ಹೆನ್ಸ್ ಫೈಂಡ್ a power 4 ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಏನು ಕೇಳಿದ್ದಾರೆ? ಹೆನ್ಸ್ ಫೈಂಡ್ a power 4. ನೋಡಿ a power ಫೈಂಡ್ ಮಾಡೋಕ್ಕೆ ಆಲ್ಸೋ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಆಲ್ಸೋ ವಿ ಹ್ಯಾವ್ a power n ಅಂದರೆ ಫಾರ್ಮುಲಾ p t power n p ಇನ್ವರ್ಸ್. ಬೇಕಾಗಿರೋದು a power 4. therefore a power 4 ಅಂದ್ರೇನು? n ಜಾಗದಲ್ಲಿ 4 ಆಗಿ p d power 4 p ಇನ್ವರ್ಸ್. ಅರ್ಥ ಆಗ್ತಿದೆಯಾ? ಈಗ ವೇರ್ d power 4ನ ಫೈಂಡ್ ಮಾಡ್ಕೊಳ್ಳಿ. ವೇರ್ d power 4 ಅಂದರೆ d ಏನು 1002, d power 4 ಅಂದರೆ 1 power 4, ಡಯಾಗ್ನಲ್ನ ಪವರ್ 4 ಮಾಡಿಬಿಡ್ಬೇಕು. 5 ಇದ್ದರೆ ಪವರ್ 5, 1 power 5 ಅಂದರೆ 1, 0 ಹಂಗೆ ಇರಲಿ, 0. 2 power 4 ಅಂದರೆ 16 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ therefore a power 4 is equal to p ಅಂದ್ರೇನು? p ಮಾಮೂಲು 3 1 2 1. d power 4 ಏನು 1 0 0 16. p ಇನ್ವರ್ಸ್ ಬಂದು 1 minus 1 minus 2 3. ಈಗ ಇದನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ, ಕ್ಯಾಲ್ಸಿಲ್ ಮಾಡಿಬಿಟ್ರೆ a power 4 ಬಂದ್ಬಿಡುತ್ತೆ. ಹೆಂಗೆ ಮಾಡೋದು ನೋಡಿ, a power 4 AC ಹೊಡೀರಿ. ಈಗ ಫಸ್ಟಿಂದ ಮಾಡೋಣ. ಮೋಡು ಮ್ಯಾಟ್ಗೆ ಹೋಗಿ 6, ಇದನ್ನ a ಅಂದ್ಕೊಳ್ಳಿ. 1 5 3 1 2 1 AC. ಇದನ್ನ ಹೊಡಿಯೋಕ್ಕೆ ಶಿಫ್ಟ್ಗೆ ಹೋಗಿ, ಶಿಫ್ಟ್ 4 1 ಮ್ಯಾಟ್ ಬಿಗೆ ಟೈಪ್ ಮಾಡಿ 5 1 0 0 16 AC. ಇದಕ್ಕೆ ಶಿಫ್ಟ್ 4 1 3 5 1 -1 -2 3 AC ಹೊಡೆದ್ಬಿಟ್ಟು ಶಿಫ್ಟ್ 4 3 ಇಂಟು ಶಿಫ್ಟ್ 4 4 ಇಂಟು ಶಿಫ್ಟ್ 4 5. ಆನ್ಸರ್ -29. a power 4 ಆನ್ಸರ್ ಬಂದು -29. ಆಮೇಲೆ 45, ಆಮೇಲೆ -30, ಆಮೇಲೆ 46. ಇದೇ ಫೈನಲ್ ಆನ್ಸರ್. ಈಗ ಇನ್ನೊಂದು ಸರಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಕ್ವಶನ್ ಬಂದು a is equal to -1 3 -4. ಫಸ್ಟು ಡಯಾಗ್ನಲ್ಗೆ ರೆಡ್ಯೂಸ್ ಮಾಡಬೇಕು, ಆಮೇಲೆ a power 4ನ ಫೈಂಡ್ ಮಾಡಿ. ಫಸ್ಟು ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ a is ಡಿಟರ್ಮಿನೆಂಟ್ ಆಫ್ a minus lambda is 0. ಡಿಟರ್ಮಿನೆಂಟ್ ಹಾಕಿ ಮೈನಸ್ ಲ್ಯಾಂಬ್ಡಾ ಹಾಕಿ, ಇದಕ್ಕೂ ಮೈನಸ್ ಲ್ಯಾಂಬ್ಡಾ ಹಾಕಿ, ಪ್ಲಸ್ -1 ಮೈನಸ್ ಲ್ಯಾಂಬ್ಡಾ 4 ಮೈನಸ್ ಲ್ಯಾಂಬ್ಡಾ -3 -2 ಈಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 4 4 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಮೈನಸ್ ಇಂಟು ಪ್ಲಸ್ ಮೈನಸ್ ಲ್ಯಾಂಬ್ಡಾ ಇಂಟು 4 4 ಲ್ಯಾಂಬ್ಡಾ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 -4 ಪ್ಲಸ್ ಲ್ಯಾಂಬ್ಡಾ -4 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 6 ಇಸ್ ಈಕ್ವಲ್ ಟು 0. ಫಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 -4 ಅಂದರೆ -3 -4 ಪ್ಲಸ್ 6 ಅಂದರೆ +2. ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಲ್ಯಾಂಬ್ಡಾ -1 ಲ್ಯಾಂಬ್ಡಾ -2 ಈಸ್ ಈಕ್ವಲ್ ಟು 0. ದೇರ್ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1, 2 ಆರ್ ದ ಐಗನ್ ವ್ಯಾಲ್ಯೂಸ್ ಅಂತ ಬರ್ತದೆ. ಐಗನ್ ವೆಕ್ಟರ್ಗೆ ಏನು ಮಾಡಿ ನಾವು ಕನ್ಸಿಡರ್ a ಮೈನಸ್ ಲ್ಯಾಂಬ್ಡಾ i ಇಂಟು ಎಕ್ಸ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. a ಮೈನಸ್ ಲ್ಯಾಂಬ್ಡಾ ಅಂದರೆ ಇದು, ಎಕ್ಸ್ ಅಂದರೆ xy ಈಸ್ ಈಕ್ವಲ್ ಟು 0 0. ಇದು ಇಂಟು ಎಕ್ಸ್, ಇದು ಇಂಟು ವೈ, ಇದು ಇಂಟು ಎಕ್ಸ್, ಇದು ಇಂಟು ವೈ. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ತಗೊಳ್ಳಿ. -1 ಅಂದರೆ -2x ಪ್ಲಸ್ 3y ಈಸ್ ಈಕ್ವಲ್ ಟು 0. ಪ್ಲಸ್ನ ಈ ಕಡೆ ಕಳಿಸಿ, ಮೈನಸ್ ಮೈನಸ್ ಕ್ಯಾನ್ಸಲ್, 3ನ ಈ ಕಡೆ ಕಳಿಸಿ, 2ನ ಈ ಕಡೆ ಕಳಿಸಿ, x1 ಸಿಗ್ಬಿಡುತ್ತೆ. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಹಾಕಿದ್ರೆ -1 -2 ಅಂದರೆ -3x ಪ್ಲಸ್ 3y ಈಸ್ ಈಕ್ವಲ್ ಟು 0.
-3x ಪ್ಲಸ್ ಈ ಕಡೆ ಬಂದರೆ -3y ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 3 ಕ್ಯಾನ್ಸಲ್, x is equal to y, x/1 y/1, x2 is equal to 1 1 ಟ್ರಾನ್ಸ್ಪೋಸ್ ಇಸ್ ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು λ2 ಬರೋಂಗೆ ನೋಡಿ ಮಾಡಲ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಿ. ಆಮೇಲೆ p is x1 x2, x1 is 3 2, x2 is 1 1. ವಿ ಹ್ಯಾವ್ ಡಿಟರ್ಮಿನೆಂಟ್ p ಅಂದರೆ 3 1 3, 3 - 2 ಅಂದರೆ 1 ಆಗುತ್ತೆ. ಅಡ್ಜಾಯಿಂಟ್ p ಅಂದರೆ ಇದನ್ನ ಇಂಟು ಚೇಂಜ್ ಮಾಡಿ, ಇದ್ರದ್ದು ಸೈನ್ ಚೇಂಜ್ ಮಾಡಿ. p ಇನ್ವರ್ಸ್ ಅಂದರೆ 1 ಡಿಟರ್ಮಿನೆಂಟ್ ಆಫ್ p ಇಂಟು ಅಡ್ಜಾಯಿಂಟ್ p, 1/1 ಇದು ಬರ್ಕೊಳ್ಳಿ. ಇದಾಮೇಲೆ ಹಂಗೆ p ಇನ್ವರ್ಸ್ AP ಅಂದರೆ p ಇನ್ವರ್ಸ್ ಅಂದರೆ ಇದು, a ಅಂದರೆ ಗೊತ್ತಿದೆ, p ಅಂದರೆ ಇದು. ಆಮೇಲೆ ಕ್ಯಾಲ್ಸಿಯಲ್ ಮಲ್ಟಿಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ ಇದು. ಅದೇ ಥರ p ಇನ್ವರ್ಸ್ AP ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡಯಾಗ್ನಲ್ ಇದೆಯಲ್ಲ ಅದಕ್ಕೆ D ಅಂತ ಬರ್ಕೊಳ್ಳಿ. ಈಗ ಬೇಕಾಗಿರೋದು ಮೇನೇನು a/n ಅಂದರೆ p ಇಂಟು d/n p⁴−1. ನಮ್ಗೆ ಬೇಕಾಗಿರೋದು a/4ಗೆ, ಇಲ್ಲಿ ಎಂಜೆಕ್ಟರ್ d/4. a/5 ಬೇಕಂದರೆ d/5. ವೇರ್ d/4ನ ಫೈಂಡ್ ಮಾಡೋದು ಹಿಂಗೆ ಅಂದರೆ ಇನ್ನು 1/4 2/4 ಅಂತ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ a/4 ಅಂದರೆ p ಅಂದರೆ 3 1 2 1, d/4 ಅಂದರೆ ಇದು, p ಇನ್ವರ್ಸ್ ಅಂದರೆ ಇದು ಹಳೇದು ಫೈಂಡ್ ಮಾಡಿದ್ವಲ್ಲ ಇದು 1 -1 -2 3 ಆಗ್ಬಿಟ್ಟು ಕ್ಯಾಲ್ಸಿಯಲ್ ಟೈಪ್ ಮಾಡಿದರೆ a/4 ಬರುತ್ತೆ. ಅದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.